ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯ ಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರು, ಸದ್ಗುರು ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೀತಿಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಒಂದು ಒಳ್ಳೆಯ ಸುಭಾಷಿತ, ಅದರ ತಾತ್ಪರ್ಯವನ್ನು ನೋಡೋಣ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ಚ ಮೂರ್ಖಾಣಾಂ ನಿದ್ರಯಾ ಕಲಹೇನವಾ. ಇದೊಂದು ಸುಭಾಷಿತ. ಕೆಲವು ಸಜ್ಜನರು, ಕೆಲವು ದುರ್ಜನರು ಈ ಪ್ರಪಂಚದಲ್ಲಿರುವ ಸಕಲ ಮಾನವರನ್ನು ಕೂಡ ಒಳ್ಳೆಯವರು ಕೆಟ್ಟವರು ಅಂತ ಮಾಡಿದ್ದಾರೆ. ಸಜ್ಜನರು ದುರ್ಜನರು ಅಂತ ಮಾಡಿದ್ದಾರೆ. ಸಜ್ಜನರು ಯಾರಪ್ಪ ಅಂದರೆ ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ. ಧೀಮತಾಂ ಬುದ್ಧಿವಂತರಿಗೆ, ಧೀಮತಾಂ ಮಹಾತ್ಮರಿಗೆ, ಧೀಮತಾಂ ಪ್ರಜ್ಞಾವಂತರಿಗೆ, ವಿವೇಕಿಗಳಿಗೆ ಕಾಲ ಕಳೀತಾ ಇದೆ. ಹೇಗೆ? ಕಾವ್ಯ ಶಾಸ್ತ್ರ ವಿನೋದೇನ, ವೇದಾಂತ ವಾಕ್ಯ ಪ್ರವಚನ, ವೇದಾಂತ ಗ್ರಂಥ ರಚನೆ, ವೇದಾಂತ ಚಿಂತನ ಮಾಡುತ್ತಾ ಅದರಲ್ಲೇ ಕಾಲ ಹೋಗ್ತಾ ಇದೆ. ಯಾರಿಗೆ? ಮಹಾತ್ಮರಿಗೆ. ಒಂದು ಕಾವ್ಯ, ನಮ್ಮಲ್ಲಿ ಬೇಕಾದಷ್ಟು ಕಾವ್ಯಗಳೇ. ನವ ಕವಿಮಣಿಗಳಿಂದ ರಚಿತವಾಗಿರುವ ನೂರಾರು ಕಾವ್ಯಗಳಿವೆ. ಆ ಕಾವ್ಯಗಳನ್ನು ಓದ್ತಾ ಇದ್ದರೆ ನಮ್ಮ ಮನಸ್ಸಿಗೆ ಸಂತೋಷವಾಗುತ್ತೆ, ನೀತಿಯನ್ನು ಉಪದೇಶ ಮಾಡುತ್ತೆ. ಉದಾಹರಣೆಗೆ ಕಾಳಿದಾಸನ ರಘುವಂಶ ಮಹಾಕಾವ್ಯ, ಕಾಳಿದಾಸನ ಕುಮಾರ ಸಂಭವ, ಅನಂತ ಭಾರವಿ ಕವಿಯ ಕಿರಾತಾರ್ಜುನೀಯ, ಇಂಥ ಕಾವ್ಯಗಳನ್ನು ಓದುವುದೇ ಅವರಿಗೆ ತಾತ್ಪರ್ಯ. ಶಾಸ್ತ್ರ ವಿನೋದೇನ, ವೇದಾಂತ ಶಾಸ್ತ್ರ, ಪೂರ್ವಮೀಮಾಂಸಾ ಶಾಸ್ತ್ರ, ತರ್ಕಶಾಸ್ತ್ರ, ಸಾಂಖ್ಯಶಾಸ್ತ್ರ, ಹೀಗೆ ಶಾಸ್ತ್ರಾಧ್ಯಯನ ಮಾಡ್ತಾರೆ. ಟೈಮಂತೂ ಹೊರಟೋಗುತ್ತೆ. ನೀವು ಅಧ್ಯಯನ ಮಾಡಿದರೂ ಮಾಡದೆ ಹೋದರೂ ಸೂರ್ಯ ಮುಳುಗ್ತಾನೆ, ಸೂರ್ಯ ಹುಡ್ತಾ ಇದೆ. ಸೂರ್ಯ ಹುಟ್ಟಿದರೆ ಹಗಲಾಯಿತು, ಮುಳುಗಿದರೆ ರಾತ್ರಿ. ನೀವೇನೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಮಾಡದೆ ಹೋದರೂ ಕೂಡ ಟೈಮ್ ಆ್ಯಂಡ್ ಟೈಡ್ ವೆಯ್ಟ್ ಫಾರ್ ನನ್ ಅನ್ನುವ ಹಾಗೆ ಯಾರೂ ನಿರೀಕ್ಷೆ ಮಾಡುವುದಿಲ್ಲ. ಇವರಿಗೆ ಅರ್ಥ ಮಾಡಿಕೊಂಡು ತಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಕಾವ್ಯ ಶಾಸ್ತ್ರ ಅರ್ಥವನ್ನು ತಿಳಿಯುತ್ತಾ ಸಂತೋಷವಾಗಿ ಕಾಲವನ್ನು ಹಾಕ್ತಾರೆ. ಹೀಗಂತ ಶಂಕರಾಚಾರ್ಯರು ಭಗವದ್ಗೀತಾ ಭಾಷ್ಯದಲ್ಲಿ ಬರೆದಿದ್ದಾರೆ. ಈ ವಾಕ್ಯ ಬ್ರಹ್ಮಸೂತ್ರ ಭಾಷ್ಯವಾಕ್ಯ, ಈ ವಾಕ್ಯ ಗೀತಾ ಭಾಷ್ಯವಾಕ್ಯ. ಭಗವಂತ ಗೀತಾಚಾರ್ಯ ಹೇಳಿದ್ದಾನೆ ಅಂತ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ಸಾಯಂಕಾಲ ಅಯ್ಯೇ ಹೋಯಿತು. ನೋಡಿ, ನಾವು ವೇದಾಂತ ಚಿಂತನೆ ಮಾಡ್ತಾ ಇದ್ದರೆ, ವೇದಾಂತ ಪ್ರವಚನ ಕೇಳ್ತಾ ಇದ್ದರೆ ಎಷ್ಟು ಮನಸ್ಸಿಗೆ ನೆಮ್ಮದಿ, ಎಷ್ಟು ಮನಸ್ಸಿಗೆ ಧೈರ್ಯ. ಕುಟುಂಬದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಈ ವೇದಾಂತ ನಮಗೆ ಧೈರ್ಯವನ್ನು ತುಂಬುತ್ತಾ ಇದೆ.
ಕೇಳ್ತಾ ಕೇಳ್ತಾ ಇದ್ದಾನೆ. ಸಾಯಂಕಾಲವಾಯಿತು, ರಾತ್ರಿ ಹಾಗೆ ಹೋಯಿತು. ಸೂರ್ಯನ ದರ್ಶನವೇ ಇಲ್ಲ. ಆದ್ದರಿಂದ ಕಾವ್ಯ ಶಾಸ್ತ್ರಗಳನ್ನು ಓದುತ್ತಾ ಅದರಿಂದ ಉಂಟಾಗುತ್ತಿರುವಂಥ ವಿನೋದದಿಂದ ಕಾಲೋ ಗಚ್ಚತಿ ಧೀಮತ. ಮಹಾತ್ಮರಿಗೆ, ತಪಸ್ವಿಗಳಿಗೆ ಕಾಲ ಹೊರಟೋಗುತ್ತೆ. ನಾವು ತಿಳ್ಕೋಬೇಕು. ನಾವು ಸಂತರಾಗಬೇಕಾದರೆ, ನಾವುಗಳು ಮೇಧಾವಿಗಳಾಗಬೇಕಾದರೆ, ನಾವುಗಳು ಪ್ರಜ್ಞಾವಂತರಾಗಬೇಕಾದರೆ ಏನು ಮಾಡಬೇಕು? ಕಾವ್ಯಶಾಸ್ತ್ರ ಗ್ರಂಥಗಳು ಓದ್ತಾ ಇರಬೇಕು. ನನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಹೇಳ್ತಾ ಇದ್ದರು, ಕಾವ್ಯ ಶಾಸ್ತ್ರ ಎನ್ನುವಾಗ ವೇದಾಂತ ಶಾಸ್ತ್ರ ಅಂತ ಅರ್ಥ ಮಾಡೋಣ. ನಾನು ಸಂವತ್ಸರ ಮಾಲೆ ಪುಸ್ತಕ ಬರೆದಿದ್ದೇನೆ. 7 ಪುಸ್ತಕ ಇದೆ. ವೇದಾಂತ ಸಂವತ್ಸರ, ಶಾಂಕರ ಸಂವತ್ಸರ, ಗೀತಾ ಸಂವತ್ಸರ, ಸುಭಾಷಿತ ಸಂವತ್ಸರ, ಸ್ವರೇಶ್ವರ ಸಂವತ್ಸರ, ಸೂತ್ರ ಭಾಷ್ಯ ಸಂವತ್ಸರ. ಆ ಗ್ರಂಥಗಳನ್ನು ಇಟ್ಕೊಂಡು ದಿನ ಓದ್ತಾ ಬಂದರೆ 1 ತಿಂಗಳು ಕಳೆದೇ ಹೋಯಿತು. ಸಮಯವಂತೂ ಕಳೆದು ಹೋಗ್ತಾ ಇದೆ. ಕಳೆದು ಹೋಗುವಂಥ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳುವಂಥದ್ದು ನಮ್ಮ ಕೈಯಲ್ಲಿ. ನೀತಿಶಾಸ್ತ್ರ, ಧರ್ಮಶಾಸ್ತ್ರ, ವಿದ್ಯಾಶಾಸ್ತ್ರ, ಅಧ್ಯಾತ್ಮಶಾಸ್ತ್ರ ಎಷ್ಟಿದೆ. ಓದುವುದಕ್ಕೆ ಮನುಷ್ಯನಿಗೆ ಸಹಸ್ರಾರು ಗ್ರಂಥಗಳಿವೆ. ಅದರಲ್ಲಿ ಯಾವುದು ಸಾತ್ವಿಕ ಗ್ರಂಥವೋ, ರಾಮಾಯಣ ಇದೆ, ಭಾಗವತ ಇದೆ, ಭಾರತ ಇದೆ, ಕಥೆಗಳು. ಅದನ್ನು ಓದ್ತಾ ಇದ್ದರೆ ಸಮಯ ಹೊರಟೋಗುತ್ತೆ. ಸಮಯ ಹೋಗುವುದು ನಮ್ಮ ಕೈಯಲ್ಲಿಲ್ಲ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತ. ಇದು ಧೀಮಂತರ ವ್ಯವಹಾರ. ಇನ್ನು ವ್ಯಸನೇನ ಚ ಮೂರ್ಖಾಣ ನಿದ್ರೆಯ ಕಲಹೇನವ. ಯಾರು ಮೂರ್ಖರೋ, ದಡ್ಡರೋ, ಅಜ್ಞಾನಿಗಳು, ನಮಗೆ ವೇದಾಂತ ಬೇಡ ಅಂತ ಹೇಳ್ತಾರೆ. ಅಂಥವರಿಗೆ ವ್ಯಸನೇನ ಚ, ಕಾಷ್ಟ ವ್ಯಸನ ಅಂತ ಹೇಳ್ತೀವಲ್ವೇ, ಯಾವುದೋ ಕಥೆ, ಯಾವುದೋ ಗಲಾಟೆ, ಯಾವುದೋ ಕೇಸು, ಅದು ಇಟ್ಕೊಂಡು ಕಾಲ ಹಾಕ್ತಾ ಇರ್ತಾರೆ. ವ್ಯಸನೇನ, ನಿದ್ರೆ, ಏನು ಕೆಲಸ ಇಲ್ವಾ, ಟಿ ವಿ ನೋಡ್ತಾ ಇದ್ದ, ನಿದ್ರೆ ಬಂತು, ಮಲಗಿಕೊಂಡ. ಊಟ ಮಾಡ್ದ, ಟಿ ವಿ ನೋಡ್ತಾ ಇದ್ದಾನೆ, ನಿದ್ದೆ ಬಂತು, ಮಲಗಿಕೊಂಡ. ಮಲಗಿಕೊಳ್ಳುವುದೇ ದೊಡ್ಡ ಪ್ರೋಗ್ರಾಮ್. ಮೂರ್ಖರಿಗೆ 2 ಪಾಯಿಂಟ್ ಪ್ರೋಗ್ರಾಮ್. ಒಂದು ತಿನ್ನುವುದು, ಇನ್ನೊಂದು ಮಲಗಿಕೊಳ್ಳೋದು. ಕಾಲ ಹಾಕ್ಬಿಡ್ತಾರೆ. ಹಾಗೆ ಹಾಕ್ತಾ 70 ವರ್ಷ ವಯಸ್ಸಾಯಿತು, 80 ಆಯಿತು, 90 ಆಯಿತು ಅಂತ ಹೇಳ್ತಾ ಕಷ್ಟಪಡ್ತಾರೆ. ಅನಂತರ ಕಲಹೇನವ, ಜಗಳ. ಏನೋ ಕಾಲು ಕೆರ್ಕೊಂಡು, ಇಲ್ಲಿ ಯಾಕೆ ಪಾತ್ರೆ ಇಟ್ಟೆ, ಇಲ್ಲಿ ಯಾಕೆ ಪುಸ್ತಕ ಅಲ್ಲಿಟ್ಟಿದೆಯಾ ಅಂತ ಹೇಳ್ಕೊಂಡು ಮನೆಯಲ್ಲಿ ಗಂಡ ಹೆಂಡತಿ ಜಗಳ, ಅಥವಾ ತಂದೆ ಮಕ್ಕಳು ಜಗಳ. ಯಾಕೆ? ಮೂರ್ಖರು. ಅದೇ ವೇದಾಂತ ಪ್ರವಚನ ಕೇಳ್ತಾ ಕೂತ್ಕೊಂಡಿದ್ದಿದ್ದರೆ ಎಷ್ಟು ಮನಸ್ಸಿಗೆ ನೆಮ್ಮದಿ ಸಿಗ್ತಾಯಿತ್ತು. ವಿವೇಕವಿಲ್ಲ. ಇವತ್ತು ಈ ಪ್ರಪಂಚದಲ್ಲಿ ಇಂಥ ಜನಗಳೇ ಜಾಸ್ತಿ. ಟಿ ವಿಯನ್ನು ನೋಡ್ತಾ ಇದ್ದರೆ, ಪ್ರಜಾವಾಣಿ, ನ್ಯೂಸ್ ಪೇಪರ್ ನೋಡಿ ಗೊತ್ತಾಯ್ತು ನಮಗೆ, ಅಬ್ಬಬ್ಬ ಏನಪ್ಪ ಜಗಳ, ಆ ಒಂದು ಸ್ಥಾನಮಾನಕ್ಕೆ ಬೆಲೆಯೇ ಇಲ್ಲವೇ. ತಿರುಪತಿಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಜಗಳ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯ ಜಗಳ, ಗೋಕರ್ಣ ಕಾಲ್ ಜಗಳ ಬೇಡ ಅವ್ರಿಗೆ. ಅದೇ ಎಲ್ಲಿ ಹೋದರೂ ಕೂಡ ವ್ಯಸನ, ನಿದ್ರಾ, ಕಲಹ ಮಾಡ್ಕೋತಾ ಕಾಲ ಹಾಕ್ತಾರೆ. ಇದು ಬೇಡ. ನಾವು ಸಜ್ಜನರಾಗೋಣ, ಸಾತ್ವಿಕರಾಗೋಣ, ಮುಮುಕ್ಷುಗಳಾಗೋಣ, ಸದ್ಗುರು ಭಕ್ತರಾಗೋಣ. ಸದ್ಗುರು ಭಕ್ತರಾದರೆ ಕಾವ್ಯಶಾಸ್ತ್ರ ವಿನೋದೇನ ವೇದಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತ. ಮನುಷ್ಯನಿಗೆ ಕಾಲ ಹಾಕುವುದಕ್ಕೆ, ಓದುವುದಕ್ಕೆ ಸಾವಿರಾರು ಗ್ರಂಥಗಳಿವೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಉರ್ದು, ಹಿಂದಿ, ಬೇರೆ ಬೇರೆ ಭಾಷೆಗಳಿವೆ. ಒಂದೊಂದು ಭಾಷೆಯಲ್ಲಿಯೂ ಸಾವಿರಾರು ಗ್ರಂಥಗಳಿವೆ. ಧರ್ಮಗ್ರಂಥ, ಶಾಸ್ತ್ರಗ್ರಂಥ ಅಥವಾ ವೇದಾಂತ ಗ್ರಂಥ. ಆ ಗ್ರಂಥಗಳನ್ನು ಓದ್ತಾ ಇದ್ದರೆ ವಿನೋದವಾಗಿ ಸಂತೋಷವಾಗುತ್ತೆ. ಬ್ರಹ್ಮೈವೇದಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಅಧಶ್ಚೋರ್ಧ್ವಂಚ ಪ್ರಸೃತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಒಂದು ವಾಕ್ಯ.
ಎಷ್ಟು ಚೆನ್ನಾಗಿದೆ. ನ ಪ್ರಹಿಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚ ಪ್ರಿಯಂ ಸ್ಥಿರಬುದ್ಧಿರಸಮ್ಮೂಢ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತ. ಭಗವದ್ಗೀತಾ ವಾಕ್ಯ. 700 ಭಗವದ್ಗೀತಾ ಶ್ಲೋಕಗಳಲ್ಲಿ 70 ಶ್ಲೋಕ ಅದ್ಭುತವಾಗಿದೆ. ಅಂಥ ಶ್ಲೋಕಗಳನ್ನು ಓದುತ್ತಾ ಅರ್ಥವನ್ನು ತಿಳಿದುಕೊಳ್ಳುತ್ತಾ ಇದ್ದರೆ ಸಮಯ ಹೊರಟೋಗುತ್ತೆ. ನೋಡಿ, ಪ್ರಾಜ್ಞರಾದ ಮಹಾತ್ಮರಿಗೂ ಕಾಲ ಹೋಗುತ್ತೆ, ಮೂರ್ಖರಾದ ಅವಿವೇಕಿಗಳಿಗೂ ಕಾಲವಂತೂ ಹೊರಟೋಗುತ್ತೆ. ಸಮಯ ನಮ್ಮನ್ನು ಕಾಯ್ತಾ ಇಲ್ಲ ಅಲ್ವೇ? ಸೂರ್ಯ ಹುಡ್ತಾನೆ, ಸೂರ್ಯ ಮುಳುಗ್ತಾನೆ, ಅದೇ ಕಾಲ ಅದೇ ಕೆಲಸ ನಡೀತಾ ಇದೆ. ಆದರೆ ಜ್ಞಾನಿಗಳು ಬುದ್ಧಿವಂತೆ ಮಾಡ್ತಾರೆ, ಹೋಗುತ್ತಿರುವಂಥ ಸಮಯವನ್ನು ತಡೆಯುವುದಕ್ಕೆ ಹೋಗುವುದಿಲ್ಲ. ಆ ಸಮಯದಲ್ಲಿ ತಾವು ಸೇರಿಕೊಂಡು ಕಾವ್ಯ, ಶಾಸ್ತ್ರ, ನಾಟಕ, ವೇದಾಂತ, ವೇದ, ಸಂಗೀತ, ನಾಟ್ಯ ಮುಂತಾಗಿರುವ ಕಲೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಂತೋಷವ ಕಾಲ ಹಾಕ್ತಾರೆ. ನಿಜವಾದ ಬುದ್ಧಿವಂತರು ವೇದಾಂತಗಳನ್ನು ಕೇಳುತ್ತಾ ವೇದಾಂತ ಸಂವತ್ಸರ ಗ್ರಂಥವನ್ನೇ ಬರೆದಿದ್ದೇನೆ. 366 ದಿವಸಗಳಿಗೆ 366 ವೇದಾಂತ ವಾಕ್ಯಗಳನ್ನು ತೆಗೆದುಕೊಂಡು ಉಪನಿಷತ್ ವಾಕ್ಯಗಳನ್ನು ಅರ್ಥ ಬರೆದಿದ್ದೇನೆ. ಓದಬೇಕು. ಓದ್ತಾ ಇದ್ದರೆ ಏನು ಸರ್, ಬೆಳಿಗ್ಗೆ 8 ಗಂಟೆ ಓದು ಶುರು ಮಾಡಿದೆ, ಎಷ್ಟು ಪುರುಸತ್ತಿನ ಓದ್ತಾ ಇದ್ದೀನಿ, ಸಮಯ ಹೋಯಿತು. ನೋಡಿ, ಧೀಮಂತರಿಗೂ ಸಮಯ ಹೋಗ್ತಾ ಇದೆ, ಮೂರ್ಖರಿಗೂ ಸಮಯ ಹೋಗ್ತಾನೆ. ಸಮಯ ಎನ್ನುವಂಥದ್ದು ನಮ್ಮನ್ನು ಕಾಯುವುದಿಲ್ಲ. ಸೂರ್ಯ ಬೆಳಿಗ್ಗೆ ಹುಡ್ತಾ 6:30 ಆಯಿತು, 8 ಗಂಟೆ ಆಯಿತು, 12 ಗಂಟೆ ಆಯಿತು, 4 ಗಂಟೆ ಆಯಿತು, ಸಾಯಂಕಾಲವಾಯಿತು, ಮುಳುಗಿಬಿಟ್ಟ. ಪುನಃ ಬೆಳಿಗ್ಗೆ ಹುಡ್ತಾನೆ. ಆದರೆ ಈ ಸಮಯವನ್ನು ಸಾರ್ಥಕಪಡಿಸಿಕೊಂಡು ಜನ್ಮವನ್ನು ಪವಿತ್ರವನ್ನಾಗಿ ಮಾಡಿಕೊಳ್ಳುವಂಥವರು ಮಹಾತ್ಮರು. ನಾವುಗಳು ಇಂದಿನಿಂದಲೇ ಸಂಕಲ್ಪ ಮಾಡಿಕೊಳ್ಳೋಣ. ಪ್ರತಿ ದಿವಸ ಒಂದೊಂದು ವೇದಾಂತ ವಾಕ್ಯವನ್ನು ಓದ್ತೇನೆ, ಒಂದೊಂದು ಸುಭಾಷಿತ ವಾಕ್ಯವನ್ನು ಓದ್ತೇನೆ, ಒಂದೊಂದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಸಂದೇಶಗಳನ್ನು ಓದುತ್ತೇನೆ ಎಂದು ಸಂಕಲ್ಪವನ್ನು ಮಾಡಿಕೊಂಡ್ರೆ 1 ವರ್ಷ ಕಳೆದೋಯ್ತು, 360 ಸಂದೇಶ ಓದ್ತಾರೆ, ಎಷ್ಟು ವಿಷಯ ಗೊತ್ತಾಗುತ್ತೆ. ಹಾಗೆ ಮಾಡದೇ ಹೋದರೆ, ಮೂರ್ಖರಾದರೆ ಗಲಾಟೆ, ಜಗಳ, ಅನ್ಯಾಯ, ಮೋಸ, ವಂಚನೆ ಮಾಡ್ತಾ ಕಾಲ ಹಾಕ್ತಾರೆ. ಹಾಗಾಗುವುದು ಬೇಡ ಅಂತ ತಿಳಿಸುತ್ತಾ, ನಾವೆಲ್ಲರೂ ವೇದಾಂತ ಶಾಸ್ತ್ರವನ್ನು, ಕಾವ್ಯ ನಾಟಕ ಶಾಸ್ತ್ರಗಳನ್ನು ಅಧ್ಯಯನ ಮಾಡುತ್ತಾ ಸಮಯವನ್ನು ಕಳೆಯುತ್ತಾ ಸಾರ್ಥಕವಾಗಿ ಬಾಳೋಣ ಎಂದು ತಿಳಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.